ಯಾರೆಲ್ಲ ಅದನ್ನೇ ಕೆರಗೋಡು ಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನು ಮಾಡಿದ್ರು ಅಂತಹ ಹಿಂದೂ ಕಾರ್ಯಕರ್ತರ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಮಂಡ್ಯ ತಾಲೂಕಿನ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪ್ರತಿಭಟನೆ ಮಾಡಿದ್ರೇ ಎಫ್ಐಆರ್ ದಾಖಲಾಗಲ್ಲ. ಆದರೆ ಪ್ರತಿಭಟನೆ ವೇಳೆಯಲ್ಲಿ ಗಲಭೆಗಳಾಗಿತ್ತಲ್ಲ, ಕಲ್ಲು ತೂರಾಟ ಆಗಿತ್ತು, ಕೆಲವು ಬ್ಯಾನರ್ ಹರಿದು ಹಾಕಿದ್ರು, ಪೋಸ್ಟರ್ ಹರಿದು ಹಾಕಿದ್ರು, ಕೆಲವು ಕಿಟಕಿ ಗಾಜುಗಳನ್ನು ಒಡೆದಿದ್ರು, ಹಾಸ್ಟೆಲ್ಗಳ ಕಿಟಕಿ ಗಾಜುಗಳು ಕೂಡ ಒಡೆಯಲ್ಪಟ್ಟಿತ್ತು, ದಾಂಧಲೆ ಆಗಿತ್ತು, ಥರ ಪರಿಸ್ಥಿತಿ ಉದ್ವಿಗ್ನಕ್ಕೆ ಹೋಗಿತ್ತು. ಇದೀಗ ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಪ್ರಕರಣಗಳೂ ಸೇರಿ ಮಂಡ್ಯ ತಾಲೂಕಿನ ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹನುಮ ಧ್ವಜ ತೆರವು ವಿರೋಧಿಸಿ ನಡೆದಿದ್ದಂಥ ಪ್ರತಿಭಟನೆ ಇದು. ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಆರೋಪದ ಹಿನ್ನೆಲೆಯಲ್ಲಿಯೂ ಕೂಡ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಥವಾ ಪ್ರಥಮ ವರ್ತಮಾನ ವರದಿ ದಾಖಲಾಗಿದೆ. ಅಲ್ಲಿ IPC ಸೆಕ್ಷನ್ 143, 301, 353, 149 ಈ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ. ತಹಶೀಲ್ದಾರ್ ಶಿವಕುಮಾರ್ ಬಿರಾದಾರ್ ದೂರು ಹಿನ್ನೆಲೆಯಲ್ಲಿ ಇದೀಗ ಎಫ್ಐಆರ್ ಆಗಿದೆ. ಡೀಟೇಲ್ಸ್ ಕೊಡೋಕೆ ಇದೀಗ ಪುನೀತ್ ಇದ್ದಾರೆ. ಪುನೀತ್, ಏನೆಲ್ಲ ಗಲಭೆಗಳಾಯಿತು? ಇದೀಗ ಯಾರೆಲ್ಲ ಗಲಾಟೆಗಳನ್ನು ಮಾಡಿದ್ರು, ಇಲ್ಲಿ ಪ್ರತಿಭಟನೆ ಮಾಡಿದಾಗೆಲ್ಲ ದೂರು ಕೊಡೋಕ್ಕೆ ಬರಲ್ಲ. ಯಾರೇ ಸುಮ್ಮನೆ ಪ್ರತಿಭಟನೆ ಮಾಡಿದ್ರು ಅಂದರೆ ಯಾರು ಕಂಪ್ಲೇಂಟ್ ಕೊಡೋಕ್ಕೆ ಬರಲ್ಲ. ಪ್ರತಿಭಟನೆ ವೇಳೆ ಆದಂಥ ಗಲಭೆಗಳೇನೇನು, ಕಲ್ಲು ತೂರಾಟ ಕೂಡ ಸೇರಿ ಏನೇನು ಗಲಭೆಗಳಾಗಿದ್ದು, ಆಸ್ತಿ ಪಾಸ್ತಿ ಹಾನಿ, ಕೆಲವು ಹಾಸ್ಟೆಲ್ನ ಕಿಟಕಿ ಗಾಜು ಒಡೆದು ಹಾಕಿರೋದು, ದಾಂಧಲೆ ಮಾಡಿರೋದು, ಪೋಸ್ಟರ್ಗಳು ಫ್ಲೆಕ್ಸ್ ಹರಿದಿರೋದು, ಇದೆಲ್ಲ ಏನೇನು ಆಗಿತ್ತು ನಿನ್ನೆ ಅಂತ? ರಮಕಾಂತ್, ಮುಖ್ಯವಾಗಿ ನಿನ್ನೆ ಪಾದಯಾತ್ರೆಯ ವೇಳೆಯೂ ಕೂಡ ಸಾಕಷ್ಟು ಲಾಠಿ ಪ್ರಹಾರ ಆಗುವಂತಹ ರೀತಿಯಾದಂತಹ ಘಟನೆಗಳು ನಡೆದಿದ್ವು. ಇನ್ನು ಮುಖ್ಯವಾಗಿ ಮೊನ್ನೆ ನಡೆದಂತಹ ಅಂದರೆ ಕೆರಗೋಡಿನಲ್ಲಿ ಹನುಮ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸುವಂತಹ ಅಧಿಕಾರಿಗಳು ಮತ್ತೆ ಅಲ್ಲಿಯ ಹೋರಾಟಗಾರರಿದ್ರು, ಪ್ರತಿಭಟನೆಯನ್ನು ಮಾಡ್ತಿದ್ದಂಥವ್ರು ಏನಿದ್ರು, ಇವರ ನಡುವೆ ಆದಂತಹ ಮಾತಿನ ಚಕಮಕಿ ಇರಬಹುದು. ಜೊತೆಗೆ ಅಲ್ಲಿ ಅಧಿಕಾರಿಗಳು ರಾಷ್ಟ್ರಧ್ವಜವನ್ನು ಹಾರಿಸುವಂತಹ ಸಂದರ್ಭದಲ್ಲಿ ಆದಂತಹ ಘಟನೆ ಏನಂತ ಹೇಳಿದ್ರೆ, ಈ ಒಂದು ಧ್ವಜ ಹಾರಿಸುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆರಗೋಡಿನಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿತ್ತು. ಅಧಿಕಾರಿಗಳೇ ಸ್ವತಃ ಹನುಮ ಧ್ವಜವನ್ನು ಕೆಳಗಿಳಿಸಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ರು. ಈ ವೇಳೆ ಅಲ್ಲಿ ಇದ್ದಂತಹ ಹನುಮ ಭಕ್ತರು ಜೊತೆಗೆ ಕೆಲವರು ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳಿ ತಹಸೀಲ್ದಾರ್ ಅವರು ದೂರನ್ನ ದಾಖಲು ಮಾಡಿದ್ರು. ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ದೂರಿನ ಅನ್ವಯ ಇದೀಗ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಅವರನ್ನು ವಶಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೊನ್ನೆ ನಡೆದಂತಹ ಅಂದ್ರೆ 28ನೇ ತಾರೀಕು ನಡೆದಂತಹ ಹನುಮ ಧ್ವಜವನ್ನ ಕೆಳಗಿಳಿಸಿದಂತಹ ಸಂದರ್ಭದಲ್ಲಿ ಆದಂತಹ ಗಲಾಟೆಯ ವಿಚಾರಕ್ಕೆ ಅಧಿಕಾರಿಗಳು ಸ್ವತಃ ಜಿಲ್ಲಾಧಿಕಾರಿಗಳು ಜೊತೆಗೆ ತಹಶೀಲ್ದಾರ್ ಅವರು ಕೂಡ ಏನಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ವೇಳೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಇದು ಒಂದು ಕಡೆ. ಇನ್ನು ನಿನ್ನೆ ಪಾದಯಾತ್ರೆಯ ವೇಳೆ ಆಗಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದೂರುಗಳು ಕೂಡ ದಾಖಲಾಗ್ತಾ ಇದ್ದಾವೆ. ಒಂದು ಕಡೆ ಕಾಂಗ್ರೆಸ್ನ ನಾಯಕರು ದೂರುಗಳನ್ನು ದಾಖಲು ಮಾಡಿದರೆ, ಮತ್ತೊಂದು ಕಡೆ ಬಿಜೆಪಿಯ ನಾಯಕರುಗಳು ಅಂದ್ರೆ ಮಂಡ್ಯದ ಸ್ಥಳೀಯ ಬಿಜೆಪಿಯ ನಾಯಕರುಗಳು ಕೂಡ ದೂರನ್ನ ದಾಖಲು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಜೊತೆಗೆ 144 ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಧಿಕ್ಕರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತೇವೆ ಅಂತ ಅನ್ನೋ ಒಂದು ಹೇಳಿಕೆಗಳೇನಿದ್ದಾವೆ, ಈ ಒಂದು ಹೇಳಿಕೆಗೂ ಸಂಬಂಧಪಟ್ಟಂತೆ ದೂರನ್ನ ದಾಖಲು ಮಾಡಲಿಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮಂಡ್ಯದ ಕೆರಗೋಡಿನಲ್ಲಿ ಧ್ವಜ ಕೆಳಗಿಳಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರತಕ್ಕಂಥದ್ದು. ಒಂದು ಕಡೆ ಪ್ರತಿಭಟನೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಕಲ್ಲು ತೂರಾಟಗಳಾಗ್ತಕ್ಕಂಥದ್ದು, ಜೊತೆಗೆ ಫ್ಲೆಕ್ಸ್ ಗಳನ್ನ ಹರಿದು ಆಕ್ರೋಶವನ್ನು ವ್ಯಕ್ತಪಡಿಸತಕ್ಕಂಥದ್ದು, ಜೊತೆಗೆ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸತಕ್ಕಂಥ ಕೆಲಸ ಏನಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ದೂರುಗಳು ದಾಖಲಾಗ್ತಾ ಇದ್ದಾವೆ. ಇನ್ನು 28ನೇ ತಾರೀಕು ದೂರು ದಾಖಲಾಗಿದ್ದಂತಹ ಒಂದು ಹಿನ್ನೆಲೆಯಲ್ಲಿ ರಾಷ್ಟ್ರಧ್ವಜವನ್ನ ಹಾರಿಸುವಂತಹ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ದೂರು ಎಫ್ಐಆರ್ ದಾಖಲಾಗುವ ಮುಖಾಂತರ ಪೊಲೀಸರು ಅವರನ್ನು ವಿಚಾರಣೆಗೊಳಪಡಿಸಬೇಕು. ಏನಾದರೂ ವಶಕ್ಕೆ ಪಡೆಯಲಾಗಿದೆಯಾ? ರಮಾಕಾಂತ್, ಏನಾದರೂ ವಶಕ್ಕೆ ಪಡೆಯಲಾಗಿದೆಯಾ ಇಲ್ಲಿವರೆಗೂ ದೂರನ್ನು ಆಧರಿಸಿ? ರಮಾಕಾಂತ್, ಈಗ ರಮಾಕಾಂತ್ ಈಗ ಆ ಒಂದು ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆದಂತಹ ಸಂದರ್ಭ ಇರಬಹುದು, ಜೊತೆಗೆ ರಾಷ್ಟ್ರಧ್ವಜವನ್ನು ಹಾರಿಸುವಂತಹ ಸಂದರ್ಭದಲ್ಲಿ ಅದನ್ನು ಅಡ್ಡಿಪಡಿಸುವಂತಹ ಒಂದು ಕೆಲಸವನ್ನು ಏನು ಮಾಡಿದ್ರು, ಆ ಒಂದು ವಿಡಿಯೋ ಏನಿದೆ ಆ ಒಂದು ವಿಡಿಯೋ ಆಧಾರದ ಮೇಲೆ ಈಗ ಅವರನ್ನ ಹುಡುಕಾಟ ನಡೆಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದುವರೆಗೂ ಯಾರನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ಆಗಿಲ್ಲ. ಆದರೆ ಈಗ ಎಫ್ಐಆರ್ ದಾಖಲಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ವಿಡಿಯೋ ಆಧಾರದ ಮೇಲೆ ಅವರನ್ನು ವಶಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಮತ್ತೊಂದು ಕಡೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಕೂಡ ಈಗ ದಾಖಲಾಗ್ತಾ ಇರತಕ್ಕಂಥದ್ದು. ತಹಶೀಲ್ದಾರ್ ಅವರ ಒಂದು ದೂರಿನ ಅನ್ವಯವಾಗಿ ಈಗ ಮೊದಲ ಹಂತವಾಗಿ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಪುನೀತ್.